ನಮಸ್ಕಾರ ವೀಕ್ಷಕರೇ, ನಮ್ಮ ಜನ್ ವಾಹಿನಿ ಕಡೆಯಿಂದ ಸಮಸ್ತ ಕನ್ನಡಿಗರಿಗೆ ಇವತ್ತಿನ ವಿಶೇಷ ಅಂದರೆ ಶ್ರೀ ಗೋಕುಲಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ನಮ್ಮ ಈ ಅಸೋಸಿಯೇಟ್ಸ್ ಅಂದರೆ ಜಮ್ ವಾಹಿನಿಯ ಅಸೋಸಿಯೇಟ್ಸ್ ಆದ ವಾರ್ತಾಜಾಲ ಹಾಗೂ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ರಿಯಾಲಿಟಿ ವರ್ಲ್ಡ್ ಬುಕ್ ರೆಕಾರ್ಡ್ ಹಾಗೂ ನಮ್ಮ ಈ ಸುವರ್ಣ ಚಾನೆಲ್ನ ಕೋಆರ್ಡಿನೇಟರ್ ಆದ ರಾಮರಾವ್ ಅವರು ಕೂಡ ಸ್ವಾಗತ ಸುಸ್ವಾಗತ. ಹಾಗೂ ಇವತ್ತಿನ ವಿಶೇಷ ಅತಿಥಿ ಅಂದರೆ ನಿಜವಾಗ್ಲೂ ನಾವು ಹೆಮ್ಮೆಯಿಂದ ಅವ್ರನ್ನ ಸ್ವಾಗತ ಮಾಡ್ಬೇಕು. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಸಾಧನೆ ಮಾಡಿರೋಂಥ ಸಾಧಕರನ್ನ ನಾವು ಪರಿಚಯ ಮಾಡ್ಕೊಡೋಕೆ ಬಂದಿದ್ದೀವಿ ಈ ದಿವಸ. ಸೊ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಶರತ್ ಎಸ್ ನಂಬೂರಿ. ಸ್ವಾಗತ ಸುಸ್ವಾಗತ ಸರ್. ನಿಮ್ಗೂ ಕೂಡ ಗೋಕುಲಾಷ್ಟಮಿ ಶುಭಾಶಯ. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮ ಕಿರು ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೊಟೇರಿಯನ್ ಶರತ್ ಎಸ್ ನಂಬೂರಿ ಅಂತ. ನಾನು ಮೂಲತಃ ಮಲ್ಲೇಶ್ವರಂ ಮನೆ ಲೋಕಲ್ ಹುಡುಗನೇ. ಸೊ ನನ್ನ ವೃತ್ತಿ ಏನಂದರೆ ನಾನು ಮಾರ್ಕೆಟಿಂಗ್ ಗಾರ್ಮೆಂಟ್ಸ್ ಮಾಡ್ತೀನಿ, ನನ್ನ ಬಿಸ್ನೆಸ್ ಅದು. ಸೊ ಅದು ಬಿಟ್ಟು ನಾನು ಹಲವಾರು ಫೀಲ್ಡ್ಗಳಲ್ಲಿ ಸಾಧನೆಯನ್ನು ಮಾಡಿ ಈ ಸೀಟಲ್ಲಿ ಕೂತ್ಕೊಂಡು ಮೇಡಮ್ ಮುಖಾಂತರ ನಾನು ಹಲವಾರು ಕಾರ್ಯಕ್ರಮ ಅಂತ ಹೇಳ್ತಿದ್ದೀರಾ. ಅದ್ರಲ್ಲಿ ಒಂದೊಂದಾಗಿ ಬಿಡಿಸಿ ಹೇಳ್ಬೋದಾ? ಚಿಕ್ಕದಾಗಿ ಚೊಕ್ಕದಾಗಿ, ಯಾಕಂದ್ರೆ ಸೇವೆ ಮಾಡಿರೋಂಥವ್ರನ್ನೇ ನಾವು ಗುರುತಿಸೋಣ ಅನ್ನೋ ಉದ್ದೇಶ ಈ ಮೂಲಕ. ಹೇಳಿ ಸರ್. ನನ್ನ ಚಿಕ್ಕವನಿಂದನೂ ನನಗೆ ಹಳೆಯ ವಸ್ತು ಕಲೆಕ್ಟ್ ಮಾಡಬೇಕು ಅಂತ ಭಾಳ ಇಷ್ಟ ಇತ್ತು. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂದರೆ ಈ ಬಸ್ ಟಿಕೆಟ್ಸು, ಕಾಯಿನ್ಸು, ಫಾರಿನ್ ಕರೆನ್ಸಿ, ಸ್ಟ್ಯಾಂಪ್ಸು ಆ ಥರ ಕಲೆಕ್ಟ್ ಮಾಡ್ಕೊಂಡು ಬಂದು ಇವಾಗ ನಾನು ಒನ್ ಆಫ್ ದಿ ಇಂಡಿಯಾಸ್ ಎಕ್ಸ್ಟ್ರೀಮ್ ಕಲೆಕ್ಟರ್ಸ್ ಇನ್ ಇಂಡಿಯಾ ಅಂತ ಒಂದು ಬಿರುದು ಕೊಟ್ಟು. ದಟ್ಸ್ ನೈಸ್ ಸರ್. ಬರೀ ಬಸ್ ಟಿಕೆಟ್ ಕಲೆಕ್ಟ್ ಮಾಡಿದ್ದಕ್ಕೆ ಯು ಆರ್ ರೆಕಗ್ನೈಸ್ಡ್? ಇಲ್ಲ 30 ವರ್ಷಗಳಿಂದ ನಾನು ಹಲವಾರು ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಕಲೆಕ್ಷನ್ನಲ್ಲಿ. ಸೊ ಅದ್ರ ಒಂದು ಸ್ವಲ್ಪ ಹೇಳಬೇಕು ಅಂದರೆ ವಾಚಸ್ ಇದೆ. 200 ವರ್ಷ ಹಳೆ ವಾಚ್ಗಳಿಂದ ಲೇಟೆಸ್ಟ್ ವಾಚ್ಗಳಿಂದ 2100 ವಾಚ್ಗಳಿವೆ. ನಾನು ನೋಡಿದ್ದೀನಿ ಸರ್, ನಿಮ್ಮ ಮನೆಯಲ್ಲಿ ಫುಲ್ ಶೋಕೇಸ್ ಅಲ್ಲಿ ಇಟ್ಟಿದ್ದೀರಾ. ಚಿಕ್ಕದಿಂದ ದೊಡ್ಡದೆಲ್ಲ ವಾಲ್ ಕ್ಲಾಕ್ ತನಕನೂ ಎಲ್ಲಾನು ಇದೆ. ಆಮೇಲೆ 150 ವರ್ಷದಿಂದ 200 ವರ್ಷ ಹಳೆ ವಾಲ್ ಕ್ಲಾಕ್ಸ್ ಸಹ 15 ಇದೆ ನನ್ನ ಹತ್ರ. ಆಮೇಲೆ ಟೇಬಲ್ ಕ್ಲಾಕ್ಸು, ಸೈಕಲ್ಸು, ಆಮೇಲೆ ಕ್ಯಾಮರಾಸ್ 204 ಕ್ಯಾಮ್ರಾ ಇದೆ. 1989ರಿಂದ ಲೇಟೆಸ್ಟ್ ಕ್ಯಾಮ್ರಾಸ್ ತನಕ. ಆಮೇಲೆ ಬೈಕ್ಸ್ ಒಂದು ಬೈಕು, ಒಂದು ಸ್ಕೂಟರ್ ಇದೆ. ಹಂಗೆ ಹಿಂಗೆ ಮಾಡ್ಕೊಂಡು ಬಂದು ಇದೊಂದು ಚಿಕ್ಕದು ನಾನು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು. ನಾನು ಕರಾಟೆ ಕಲಿಬೇಕು ಅಂತ ಭಾಳ ಇಷ್ಟ ಇತ್ತು. ಸೊ ನಾನು ಚಿಕ್ಕವನಿರುವಾಗ ಎಂಟರ್ ದಿ ಡ್ರ್ಯಾಗನ್ ಅಂತ ಬ್ರೂಸ್ ಲೀ ಅವ್ರದ್ದು ಫಿಲಮ್ ನೋಡ್ತಾ ಇದ್ದೆ. ಸೊ ಅದನ್ನು ಇನ್ಸ್ಪೈರ್ ಆಗಿ ನಾನು 13 ವರ್ಷ ಕರಾಟೆಯಲ್ಲಿದ್ದೆ. ಬ್ಲ್ಯಾಕ್ ಬೆಲ್ಟ್ ಸೆಕೆಂಡ್ ಡಿಗ್ರಿನೂ ಮುಗಿಸಿದೆ. ಆಮೇಲೆ 1999 ಆ್ಯಂಡ್ 2000 ನ್ಯಾಷನಲ್ ಚಾಂಪಿಯನು ಸಹ ಆಗಿದೆ ಬ್ಲ್ಯಾಕ್ ಬೆಲ್ಟ್ ಕ್ಯಾಟಗರಿಲಿ. ಬಿಲೋ 50 kg ಕ್ಯಾಟಗರಿಲಿ ಅದೊಂದು ಸಾಧನೆ ಮಾಡಿದೆ. ಅದರ ನಂತರ ನನ್ನ ಕಾಲೇಜ್ ಲೈಫು, ಅದರ ನಂತರ ನನ್ನ ಕಾಲೇಜ್ ನಂತರ ನಾನು ಫ್ಯಾಷನ್ ಡಿಸೈನಿಂಗ್ ಓದಿದೆ 3 ವರ್ಷ, ಅಡ್ವಾನ್ಸ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಅಂತ. ಸೊ ಅದರಲ್ಲಿ ಕ್ರಿಯೇಟಿವ್ ಡಿಸೈನರ್ ಅವಾರ್ಡ್ ಅಂತ ಸಹ ಬಂತು ನನಗೆ. ಸೊ ಯಾವುದೇ ಫೀಲ್ಡ್ ತಗೊಂಡ್ರು ಹಿ ಈಸ್ ರೆಕಗ್ನೈಸ್ಡ್. ಅಂದರೆ ಅವರು ಕಲೆಕ್ಷನ್ಸ್ ಅಂದರು, ಅಚೀವ್ಮೆಂಟ್ಸ್ ಅಂದರು, ಅವಾರ್ಡ್ಸ್ ಅಂದರು. ನೋಡಿ, ಫ್ಯಾಷನ್ ಡಿಸೈನಲ್ಲಿ ಕೂಡ ಹಿ ಹಸ್ ಟೇಕನ್ ಅನ್ ಅವಾರ್ಡ್. ನಿಜಕ್ಕೂ ಗ್ರೇಟ್ ಸರ್, ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮೇಡಮ್. ಅದರ ನಂತರ ನಾನು ಕಾಲೇಜ್ ನಂತರ ನಾನು ಡ್ಯಾನ್ಸಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಇತ್ತು. ಸೊ ಅದಕ್ಕೆ ಶ್ಯಾಮಕ್ ದಾವರ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ನಾನು 7 ವರ್ಷ ಅವರ ಕೆಳಗಡೆ ಒನ್ ಆಫ್ ದಿ ಬೆಸ್ಟ್ ಡ್ಯಾನ್ಸರ್ಸ್ ಅಂತ ಇದ್ದಿತ್ತು, ಒಂದು ಸ್ಪೆಷಲ್ ಪೊಟೆನ್ಷಿಯಲ್ ಬ್ಯಾಚ್ ಅಂತ ಮಾಡಿದ್ರು. ಸೊ ಅದರಲ್ಲಿ ನಾನೊಬ್ಬ. ಸೊ ಅದರಲ್ಲಿ ನನಗೆ ಬೆಸ್ಟ್ ಡ್ಯಾನ್ಸರ್ ಅವಾರ್ಡಿ ಸಹ ಬಂತು. ಅವರೇ ಖುದ್ದಾಗಿ ಬಂದು ಬಾಂಬೆಯಿಂದ ಶ್ಯಾಮಕ್ ದಾವರ್ ಅವರು ನನಗೆ ಮೆಡಲ್ ಕೊಟ್ಟರು ಅವಾಗ ಅವ್ರ ಟೈಮಲ್ಲಿ. ಅದ್ರ ನಂತರ ನಾನು ಪೊಲೀಸ್ ಇಲಾಖೆಗೆ ಸೇರ್ಕೋಬೇಕು ಅಂತ ಇದ್ದೆ. ಬಟ್ ಮನೆಯಲ್ಲಿ ಬಿಸ್ನೆಸ್ ಓರಿಯೆಂಟೆಡ್ ಫ್ಯಾಮಿಲಿಯಿಂದ ಬಂದಿರೋದಕ್ಕಿಂತ ನಮಗೆ ಬೇಡ ಅಂತ ಹೇಳಿದರು. ಸೊ ಅಟ್ಲೀಸ್ಟ್ ನಾವು ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಅಂತ ನಾನು ಸಿವಿಲ್ ಡಿಫೆನ್ಸ್ ಕಾರ್ಪ್ಸ್ ಅಂತ ಒಂದು ಇಲಾಖೆಗೆ, ಅದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ ಬರುತ್ತೆ ಒಂದು ವಿಂಗು. ಸೊ ನಾವು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರ ಕೆಳಗಡೆ ಕೆಲಸ ಮಾಡೋದು, ಅವ್ರಿಗೆ ನಾವು ರಿಪೋರ್ಟ್ ಮಾಡೋದು, ಅದೊಂದು ವಿಂಗ್ ಇರುತ್ತೆ. ಸೊ ಅದಕ್ಕೆ ನಾನು ಕಳೆದ 13 ವರ್ಷಗಳಿಂದ ಹಲವಾರು ತರಬೇತಿಗಳನ್ನು ಮಾಡಿ ರಿಲೇಟೆಡ್ ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ 17 ಸ್ಟೇಟ್ ಲೆವೆಲ್ ಟ್ರೈನಿಂಗ್ಸ್ ಮುಗಿಸಿದ್ದೀನಿ. ಸೊ ಆ ಸೇವೆಯನ್ನು ನಾನು ಮಾಡ್ಕೊಂಡು ಬಂದಿರೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಚಿನ್ನಕ ಪದಕನೂ ಕೊಟ್ಟಿದ್ದಾರೆ ನನಗೆ. ಹೌದು, ಖುಷಿ ಆದಂತ ವಿಷಯ. ಥ್ಯಾಂಕ್ ಯು. 2019ನೇ ಇಸ್ವಿಲಿ ನನಗೆ ಚೀಫ್ ಮಿನಿಸ್ಟರ್ ಗೋಲ್ಡ್ ಮೆಡಲ್ ಬಂತು. ಸೊ ಅದು ಪ್ರೌಡ್ ಫೀಲಿಂಗ್ ಏನಂದ್ರೆ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಗೋಲ್ಡ್ ಮೆಡಲ್ ನಮಗೆ ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ಕೊಟ್ಟಿದ್ದು. ಸೊ ಅದರ ನಂತರ ನಾನು ಇನ್ನೊಂದು ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮಲ್ಲಿ ಮಾಡಿ ಏನಾದ್ರು ಸೇವೆ ಮಾಡೋಣ ಜನಕ್ಕೆ ಅಂತ ರೋಟ್ರಿ ಸಂಸ್ಥೆಗೆ ಸೇರಿದೆ. ಇದನ್ನು 11ನೇ ವರ್ಷ ರೋಟ್ರಿಲಿ.
ಸೊ ರೋಟ್ರಿಲೂ ಸಹ ನಾನು ಹಲವಾರು ಫಸ್ಟ್ ಇಯರ್ ಸೇರುವಾಗ ನಮಗೆ ನೋಡ್ಕೊಳಕ್ಕೆ ಹೇಳಿದ್ರು ಹೇಗೆ ರೋಟ್ರಿ ಹೇಗೆ ನಡೆಯುತ್ತೆ, ಯಾವ ಥರ ಇಂಟರಾಕ್ಷನ್ ಮಾಡಬೇಕು, ಯಾವ ಥರ ಕನೆಕ್ಟ್ ಮಾಡಬೇಕು ಎಲ್ಲರ ಹತ್ರ ಅಂತ. ಅದೊಂದು ವರ್ಷ ಬಿಟ್ಟು ತಿರ್ಗಾ 10 ವರ್ಷದಲ್ಲಿ ನಾನು ಎಲ್ಲ ಪೋಸ್ಟು ತೊಗೊಂಡಿದ್ದೀನಿ ನಮ್ಮ ಕ್ಲಬ್ ಲೆವೆಲಲ್ಲಿ. ಸೊ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ 3 ವರ್ಷ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಸಹ ಆಗಿದ್ದೆ. ಸೊ ಲಾಸ್ಟ್ ಇಯರ್ 23-24 ನಾನು ನಮ್ಮ ರೋಟ್ರಿ ಬ್ಯಾಂಗ್ಳೂರ್ ವೆಸ್ಟ್ ಕ್ಲಬ್ನ ಅಧ್ಯಕ್ಷ 47ನೇ ಅಧ್ಯಕ್ಷನಾಗಿ ಕಾರ್ಯವನ್ನು ಮುಗಿಸಿದ್ದೀನಿ. ಸೊ ಈ ವರ್ಷ ನಾನು ಡಿಸ್ಟಿಕಲ್ಲಿ ಡೆಪ್ಟಿ ಚೀಫ್ ಸಾರ್ಜನೆಟ್ ಆರ್ಮ್ಸ್ ಅಂತ ಪೋಸ್ಟ್ ಕೊಟ್ಟಿದ್ದಾರೆ ನಮ್ಮ ರೋಟರಿ ಸಂಸ್ಥೆ ಡಿಸ್ಟಿಕ್ ಅಲ್ಲಿ. ಅದೊಂದು ಅಚೀವ್ಮೆಂಟ್. ನೀವು ಮಾಡ್ತಂತ ಸೇವೆಗೆ ನೋಡಿ ಎಲ್ಲಿಂದ ಎಲ್ಲಿಗೆ ಎಳ್ಕೊಂಡು ಹೋಗಿದೆ ಅಂದ್ರೆ ಟಿಕೆಟ್ ಕಲೆಕ್ಷನ್ಸ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಆ ಫೀಲ್ಡೇ ಬೇರೆ. ನಂತರ ನೀವು ಬಂದಿದ್ದು ಕರ್ನಾಟಕ ಸಿವಿಲ್ ಡಿಫೆನ್ಸ್ ಇಂದ, ಅಲ್ಲಿಂದ ರೆಕಗ್ನಿಷನ್ ಬೇರೆ ಸಿಕ್ಕಿದೆ ನಿಮಗೆ. ನಿಜವಾಗ್ಲೂ ಗ್ರೇಟ್ ಸರ್. ನೀವು ಎಲ್ಲಿಗೆ ಯುವರ್ ಅಚೀವರ್ ಇಸ್ ಗೋಯಿಂಗ್ ಆನ್, ಯುವರ್ ರಾಕಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ. ನಿಮ್ಮ ಮನೇಲಿ ಸ್ಫೂರ್ತಿ ಯಾರು? ಇದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಆಗ್ಲಿ, ಒಂದು ಸ್ಫೂರ್ತಿ ಆಗ್ಲಿ, ಒಂದು ಬೆನ್ನೆಲುಬು ಯಾರಿದ್ದಾರೆ? ಚಿಕ್ಕವನಿದ್ದಾಗ ಅಪ್ಪ ಅಮ್ಮ ಹೇಳ್ತಾರೆ ನಿನಗೆ ಏನ್ ಇಷ್ಟನೋ ನೀನ್ ಮಾಡು ಅಂತ. ಸೊ ನನಗೇನು ಇಷ್ಟ ನಾನು ಮಾಡ್ಕೊಂಬಂದೆ, ಅವಾಗಿಂದ ಸಪೋರ್ಟ್ ಮಾಡ್ಕೊಂಡ್ಬಿಟ್ರು. ಇವಾಗ 15 ವರ್ಷದಿಂದ ನನ್ನ ವೈಫ್ ಇದ್ದಾರೆ ನಂದಿತಾ ಅಂತ, ನನ್ನ ಮಗ ತೇಜಲ್ ಅಂತ ಇದ್ದಾನೆ. ಸೊ ಅವ್ರ ಸ್ಫೂರ್ತಿ ಆ್ಯಕ್ಚುಲಿ ಅವ್ರಿಗೂ ಒಂದೊಂದ್ಸರಿ ನಾನು ಯಾವ್ದಾದ್ರು ಡಿಸಾಸ್ಟರ್ ರಿಲೇಟೆಡ್ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್, ಫೈರ್ ಕಾಲ್ಗಳಿಗೆಲ್ಲ ಅಟೆಂಡ್ ಮಾಡಕ್ ಹೋಗ್ತೀವಿ. ಸ್ವಲ್ಪ ಅವ್ರಿಗೆ ಭಯ ಆಗುತ್ತೆ. ಇವಾಗ ಕೋವಿಡ್ ಟೈಮಲ್ಲೂ ನಾನು 2 ವರ್ಷದ 3 ತಿಂಗಳು ನಾನು ಸೇವೆಯನ್ನು ಮಾಡಿದೆ ಫ್ರಂಟ್ ಲೈನಲ್ಲಿ. ಸೊ ಮಲ್ಲೇಶ್ವರಂ ಸ್ಟೇಷನ್ ಇನ್ಚಾರ್ಜು ಸಹ ಆಗಿದೆ, ಸ್ಪೆಷಲ್ ಪೊಲೀಸ್ ಆಫೀಸರ್ ಅಂತ. ಸೊ ಅದನ್ನ ಮಾಡ್ಕೊಂಡು ಬಂದು ನಾನು ಹೇಳ್ಬೇಕು ಅಂದ್ರೆ ನನ್ನ ವೈಫು ಮಗನೇ ಸ್ವಲ್ಪ ನನಗೆ ಮೋಟಿವೇಶನ್. ಗುಡ್, ದಟ್ಸ್ ನೈಸ್ ಸರ್. ಆಕ್ಚುಲಿ ಹೇಳ್ಬೇಕಾದ್ರೆ ನೀವೇನ್ ಹೇಳಿದ್ರಿ, ನಿಮ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸರ್ ಸಿವಿಲ್ ಡಿಫೆನ್ಸ್ ಅಲ್ಲಿ. ಮಲ್ಲೇಶ್ವರಂ ಸ್ಟೇಷನ್ ಇಂದಾನೆ ನಾವೆಲ್ಲ ಕೊರೋನಾ ಡ್ಯೂಟಿ ಮಾಡಿದೀವಿ, ಎಲೆಕ್ಷನ್ ಡ್ಯೂಟಿ ಮಾಡಿದೀವಿ. ಅಂಡ್ ರಿಯಲಿ ಹೇಳ್ಬೇಕಂದ್ರೆ ವೆರಿ ಪ್ರೌಡ್ ಟು ಸಿಟ್ ನೆಕ್ಸ್ಟ್ ಟು ಯು. ಅಯ್ಯೋ ಮೇಡಮ್, ನೀವು ಯಾವತ್ತು ನನ್ನ ದತ್ತು ಪುತ್ರ ಅಂತ ಹೇಳಿದ್ರು ಆವತ್ತಿಂದ ನಿಮ್ಮ ತಾಯಿ ಸಮಾನ. ಸರಿ ನೈಸ್. ಮುಂದಿನ ನಿಮ್ಮ ಆಲೋಚನೆಗಳು, ಲೈಕ್ ಹೌ ಡು ಯು ವಾಂಟ್ ಟು ಗೆಟ್ ಮೋರ್ ಫರ್ದರ್ ಆಕ್ಷನ್ಸ್ ಇನ್ ಯುವರ್ ಲೈಫ್? ಅಂದ್ರೆ ಹೆಂಗ್ ಸೆಟ್ಲ್ ಆಗ್ಬೇಕಂತಿದ್ದೀರಾ? ನನ್ನ ಬಿಸ್ನೆಸ್ ರಿಲೇಟೆಡ್ ನೋಡಿದ್ರೆ ಅದು ಸ್ವಲ್ಪ ಎಸ್ಟಾಬ್ಲಿಷ್ ಆಗಬೇಕು ಇನ್ನು. ಸೊ ಸ್ಲೋ ಆ್ಯಂಡ್ ಸ್ಟಡಿ ಆಗ್ತಾ ಇದೆ. ಸೊ ಅದ್ರ ನಂತರ ಸಮಾಜ ಸೇವೆ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ನಮ್ದು ಏನಾದ್ರು ಇರಬೇಕು ಅಂತ ಆಸೆ. ಸೊ ನೋಡೋಣ, ಎಲ್ಲ ದೇವ್ರ ಇಚ್ಛೆ. ಯಾವ ಫೀಲ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡಕ್ ಇಷ್ಟಪಡ್ತೀರಾ? ಅಂದ್ರೆ ನೀವು ಮಾಡ್ತಿರೋ ಸೇವೆನಾ ಅಥವಾ ಬೇರೆ ಲೈಕ್ ಯು ಸೆಡ್ ಬಿಸ್ನೆಸ್ ಅಥವಾ ಯಾವ ತರದ್ರಲ್ಲಿ ನೀವು ಇಷ್ಟಪಡ್ತೀರಾ? ಇಲ್ಲ, ಬಿಸ್ನೆಸ್ ಲೈನೇ ಆ್ಯಕ್ಚುಲಿ ನಾನು ಮಾಡ್ತಾ ಇರೋ ಬಿಸ್ನೆಸ್ ವೃತ್ತಿಯಲ್ಲೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತಾನೆ ಇದ್ದೀನಿ. ಬಟ್ ಅದ್ರ ಜೊತೆಗೆ ಸಮಾಜ ಸೇವೆ ಏನಾದರೂ ಮಾಡಬೇಕು ಅಂತ ಬಹಳ ಇಷ್ಟ. ಪ್ರಿಯ ವೀಕ್ಷಕರೇ, ಇವರನ್ನ ಎಕ್ಸಾಂಪಲ್ ತಗೊಂಡು ನೀವು ಕೂಡ ಯಾವ್ದಾಗತ್ತೋ ನಿಮ್ಮ ಕೈಲಿ ಆದಂತ ಸ್ಕಿಲ್ ಏನಂತಾರೆ ಚಿಕ್ಕ ಸಹಾಯವನ್ನು ಮಾಡಿ, ಸೇವೆ ಅಂತ ಮಾಡಿ, ಅವ್ರನ್ನ ಏನಂತಾರೆ ಅವ್ರಿಗೆ ಗುರ್ತಿಸ್ಕೊಳ್ಳಿ, ಅವ್ರನ್ನ ನೋಡಿ, ಅವ್ರನ್ನ ನಾಟಿಸ್ಕೊಳ್ಳಿ, ಅವ್ರು ಏನು ಸೇವೆ ಮಾಡಿದ್ದಾರೆ, ಯಾವ ತರ ಮಾಡಿದ್ದಾರೆ ಅಂತ. ಚಿಕ್ಕ ಸೇವೆ ಮಾಡಿ, ನೀವು ಹೋಗಿ NGO ಹೋಗಾಗ್ಲಿ, ಆಶ್ರಮಕ್ಕೆ ಹೋಗಿ ಏನಾದ್ರೂ ಸೇವೆ ಮಾಡಿ, ದಟ್ ಈಸ್ ಆಲ್ಸೋ ಕಾಲ್ಡ್ ಸೇವೆ. ಖಂಡಿತ ಸೇವೆ ಮಾಡುವಂತ ಭಾಗ್ಯ ಇರಬೇಕು ನಿಮಗೆ. ಈ ಟೈಮಲ್ಲಿ ಅಂದ್ರೆ ನೀವು ಬಂದಿದ್ದೀರಾ ಇವತ್ತು, ನಮಗೆ ಕೆಲವು ನಿಮ್ಮ ಶೆಡ್ಯೂಲ್ಸ್ ಟೈಮ್ಸ್ ಅಲ್ಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಯಾರಿಗಾದ್ರೂ ನೀವು ನೆನಪಿಸ್ಕೊಂಡು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ಅವ್ರನ್ನ ಗುರ್ತಿಸ್ಕೊಂಡು ನೀವು ಒಂದು ಏನಾದರೂ ಹೇಳಬೇಕು ಅಂತಿದ್ರೆ ಅವ್ರಿಗೆ ನಿಮ್ಮ ವೇದಿಕೆ. ನಮ್ಮ ಕರಾಟೆಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ರಮೇಶ್ ಸರ್ ಅವ್ರಿಗೆ ಬಹಳ ಥ್ಯಾಂಕ್ಸ್ ಹೇಳಬೇಕು. ಅವರಿಂದ ನಾವು ಕಲಿತು ಕರಾಟೆನ ನಾವು ಇನ್ನೊಂದು 50-60 ಜನ ಮಕ್ಕಳಿಗೆ ನಾವು ಹೇಳ್ಕೊಟ್ಟಿದ್ವಿ ಅನ್ನೋದು ಪ್ರೌಡ್ ಫೀಲಿಂಗ್ ಬರುತ್ತೆ. ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ ಯು ರಮೇಶ್ ಸರ್. ಆಮೇಲೆ ಸಿವಿಲ್ ಡಿಫೆನ್ಸ್ ಬಂದರೆ ಎಲ್ಲ ನಮ್ಮ ಸೀನಿಯರ್ ಅಫಿಷಿಯಲ್ಸೂ ಒಂದೊಂದು ಸ್ಫೂರ್ತಿ ನನಗೆ. ಯಾಕಂದರೆ ಅವರು ಎಕ್ಸ್ಪೀರಿಯನ್ಸ್ನ ನಮಗೆ ಶೇರ್ ಮಾಡ್ಕೊಂತಾರೆ. ಅವರು ಈ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್, ಫೈರ್ ಆ್ಯಂಡ್ ರೆಸ್ಕ್ಯೂ ಕಾಲಲ್ಲಿ ಯಾವ ಥರ ಡಿಸಾಸ್ಟರ್ ಆಗಿತ್ತು, ಅದ್ರ ಪ್ರಕಾರ ನಮಗೆ ನಾವು ಎಷ್ಟೇ ತರಬೇತಿ ತೊಗೊಂಡ್ರು ಅದೆಲ್ಲ ಥಿಯರಿ, ಪ್ರಾಕ್ಟಿಕಲ್ ಆಗಿ ನಾವು ಏನು ಮಾಡ್ತೀವೋ ಅದೇ ಉಳಿಯೋದು ಲಾಸ್ಟ್ ತನಕ. ಸೊ ಅದೊಂದು ಸ್ಫೂರ್ತಿ. ಎಲ್ಲ ಸಿವಿಲ್ ಡಿಫೆನ್ಸ್ ಇನ್ಚಾರ್ಜ್ ಆಫೀಸರ್ಸ್ಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರೋಟರಿ ಸಂಸ್ಥೆಯಲ್ಲೂ ಸಹ ಬಹಳ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ರೋಟರಿ ಸಂಸ್ಥೆಯಲ್ಲೂ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆಗ್ಬೋದು, ಆಮೇಲೆ ನಮ್ಮ ಪ್ರೆಸಿಡೆಂಟ್ಸ್ ಆಗಿರ್ಬೋದು, ನಮ್ಮ ಸೀನಿಯರ್ಸ್ ರೋಟರಿ ಬ್ಯಾಂಗ್ಳೂರ್ ವೆಸ್ಟ್ ಕ್ಲಬ್ನ ಸೀನಿಯರ್ ಮೆಂಬರ್ಸ್, ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಸ್ ಆಗಿ ನನಗೆ ಹೇಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಮೇಡಮ್, ಅದೆಲ್ಲ ಒಂಥರ ಸಪೋರ್ಟ್ ಇಲ್ಲ ನಾವು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಟೀಮ್ ವರ್ಕ್ ಸರ್. ನಿಜ, ದೊಡ್ಡ ಸೀನಿಯರ್ಸ್ ಇದ್ರೆ ನಾವು ಟೀಮ್ ಅಲ್ಲಿ ಕೆಲಸ ಮಾಡಕ್ ಹೋಗೋಕೆ ಸ್ಫೂರ್ತಿ ಸಿಗುತ್ತೆ. ಒಂದು ಅವ್ರ ಗೈಡೆನ್ಸ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಸರ್, ಇನ್ನೊಂದು ಚಿಕ್ಕ ಪ್ರಶ್ನೆ ಏನಂದ್ರೆ, ನಿಮ್ಗೆ ಈ ಮೆಡಲ್ ಸಿಕ್ಕಿದೆಯಲ್ಲ, ಅದರ ಅನುಭವ ಹಂಚ್ಕೊಂಡಿಲ್ಲ ನೀವು?
ಹೇಗೆ ನೀವು ಏನ್ ಮಾಡಿದ್ರಿ, ಅದು ಸಿಗುವಂತ ಸರ್ವಿಸ್ಗಳು ಏನ್ ಮಾಡಿದ್ರಿ, ಹೇಗೆ ನಿಮ್ಗೆ ಅದಕ್ಕೆ ಪ್ರೇರಣೆ ಆಯ್ತು ತಗೋಬೇಕು ಅಂತ? ನಮ್ಮ ಸಿವಿಲ್ ಡಿಫೆನ್ಸ್ ಇಲಾಖೆಯಲ್ಲಿ ನನಗಂತೂ ನನಗೆ ಗೊತ್ತಿರಲಿಲ್ಲ ಈ ತರ ಪೊಲೀಸ್ ಇಲಾಖೆಯಲ್ಲಿ ಸ್ವಯಂ ಇಚ್ಛೆಯಿಂದ ಸೇವೆ ಮಾಡಿರೋರಿಗೆ ಈ ತರ ಪದಕನೂ ಕೊಡ್ತಾರೆ ಅಂತ ಸಹ ನನಗೆ ಗೊತ್ತಿರಲಿಲ್ಲ. ನಾನು ಯಾವಾಗ ಇಂಡಿಪೆಂಡೆನ್ಸ್ ಡೇ, ಆಮೇಲೆ ನಮ್ಮ August 15th ಇಂಡಿಪೆಂಡೆನ್ಸ್ ಡೇ, ಆಮೇಲೆ ರಿಪಬ್ಲಿಕ್ ಡೇಲಿ ಮೆಡಲ್ಸ್ ಹಾಕ್ಕೊಂಡು ನಮ್ಮ ಪರೇಡ್ ಗ್ರೌಂಡ್ಗೆ ಬರ್ತಾ ಇದ್ರು ನಮ್ಮ ಸೀನಿಯರ್ ಆಫೀಸರ್ಸು. ಆವಾಗ ನನಗೆ ಗೊತ್ತಾಗಿದ್ದು, ನಾವು ಈ ಥರ ಮಾಡಿದ್ರೆ ಈ ಥರ ನಮಗೆ ರೆಕಗ್ನಿಷನು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಆವಾಗ ನಾವು ಕೇಳಿದ್ದಕ್ಕೆ ನೀವು ಈ ಥರ ಎಲ್ಲ ಟ್ರೈನಿಂಗ್ಸ್ಗಳು ಮಾಡಿರಬೇಕು, ಹಲವಾರು ಫೈರ್ ಕಾಲು, ರೆಸ್ಕ್ಯೂ ಕಾಲ್ ಮಾಡಿರಬೇಕು, ಪ್ಲಸ್ ನಿಮ್ಮ ಸ್ಪೆಷಲ್ ಅಚೀವ್ಮೆಂಟ್ಸ್ ಏನಾದ್ರು ಇದ್ರೆ ಅದನ್ನು ಸಹ ನೀವು ತೋರಿಸ್ಬಹುದು ಅಂತ ಎಲ್ಲ ಹೇಳಿ ನಾನೊಂದು 6 ಸರಿ ಟ್ರೈ ಮಾಡಿದೆ, ಬಟ್ ಸಿಕ್ಕಿಲ್ಲ. ನಿಮ್ದು ಸರ್ವಿಸ್ 5 ವರ್ಷ ಆಗಿದ ನಂತರನೇ ನೀವು ಅಪ್ಲೈ ಮಾಡಬಹುದು. ಅಂದ್ರೆ ನೀವು ಮಾಡಿರೋ ಸರ್ವಿಸ್ ಎಲ್ಲ ಫೋಟೋಗ್ರಾಫ್ಸ್, ರೈಟ್ ಅಪ್ಸ್ ಎಲ್ಲ ಕೊಟ್ಟಿದ್ದೀರಿ. ಶಾರ್ಟ್ ರೈಟ್ ಅಪ್, ಒಂದು 4 ಆಕ್ಷನ್ ಫೋಟೋಸ್, ಒಂದು ಶಾರ್ಟ್ ರೈಟ್ ಅಪ್, ಪ್ಲಸ್ ಸರ್ಟಿಫಿಕೇಟ್ಸ್. ನಾವು ಏನೇನು ತರಬೇತಿ ಮಾಡಿದೀವೋ ಲೋಕಲ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ಸ್ ರಿಲೇಟೆಡ್ ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲ ಒಂದು ಫೈಲಲ್ಲಿ ಹಾಕಿ ವಿತ್ ಸ್ಪೆಷಲ್ ಅಚೀವ್ಮೆಂಟ್ಸ್. ಲೈಕ್ ನಾನು 25 ಸರಿ ಬ್ಲಡ್ ಡೊನೇಷನ್ ಮಾಡಿದ್ದೀನಿ ಇವತ್ತಿನ ತನಕ. ನೋಡಿ, ಸೂಪರ್ ಸರ್, ಸೂಪರ್. ಅದೊಂದು ಪಾಯಿಂಟ್ ಬಿಟ್ಟಿದ್ರಿ ನೀವು. ಸೊ ಆ ಥರ ಸರ್ಟಿಫಿಕೇಟ್ಸ್ ಕೊಡ್ತಾರೆ ಬ್ಲಡ್ ಡೊನೇಷನ್ ನಂತರ. ಸೊ ಅದನ್ನು ಸಹ ಹಾಕಿ, ಆಮೇಲೆ 4 ಸರಿ ಪ್ಲೇಟ್ಲೆಟ್ಸ್ ಸಹ ಕೊಟ್ಟಿದ್ದೀನಿ. ಕೋವಿಡ್ ಟೈಮಲ್ಲಿ 3 ಸರಿ ಕೊಟ್ಟಿದ್ದೀನಿ. ಸೊ ಆ ಥರ ಎಲ್ಲ ಅಚೀವ್ಮೆಂಟ್ಸ್ ಎಲ್ಲ ಮಾಡಿ 2019 ಇಸ್ವಿಲಿ ನನಗೆ ನಂದು ಆಯ್ತು ಅಂತ ಬಂತು. ನನಗೆ ಒಂದು ಲೆಟರ್ ಬಂತು. ನನ್ಗೆ ನನ್ ನಂಬಕ್ಕೆ ಆಗ್ತದೆ, 3 ಸರಿ ನೋಡ್ತಾ ಇದ್ದೀನಿ ನನ್ನ ಹೆಸರೇನ ಅದು ಅಂತ. ಯಾಕಂದ್ರೆ ಏನೋ ನಾವು ಮಾಡಿದಕ್ಕೊಂದು ರೆಕಗ್ನಿಷನ್ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾರೆ, ಅದರಷ್ಟು ಖುಷಿ ಇಲ್ಲ. ನಾನು ಎಲ್ಲಿ ಹೇಳೋದು, ಯಾವಾಗ ಎಲ್ಲೋದ್ರೂ ಇದನ್ನ ಹಾಕೊಂಡು ಹೋಗ್ತೀನಲ್ಲ, ಪ್ರೌಡ್ ಆಗಿ ನಾನು ಹೇಳ್ತೀನಿ ಮೇಡಮ್, ನಾನು ಮಾಡಿರೋ ಅಚೀವ್ಮೆಂಟ್ಸ್ಗೆ ಕೊಟ್ಟಿರೋದು ಅಂತ. ಸೊ ನಾವೇನು ಮಾಡಿಲ್ಲ ಅಂದ್ರೆ ಹೌ ಡು ಯು ಎಕ್ಸ್ಪೆಕ್ಟ್ ದೆಮ್ ಟು ಗಿವ್? ಅಲ್ಲ, ಕೊಡ್ಬೇಕು ಅಂದ್ರೆ ನೀವು ಮಾಡಿದ್ರೆ ತಾನೇ ನಿಮ್ಗೆ ಕೊಡಕ್ ಸಾಧ್ಯ. ನೋಡಿ, ನಿಮ್ಮ ಜೀವನ ಒತ್ತೆ ಇಟ್ಟು ನೀವು ಸರ್ವಿಸ್ಗಳು ಮಾಡಿ, ಮನೆಯವ್ರ ಸಪೋರ್ಟು ತಗೊಂಡು ಎಲ್ಲಾ ಕಡೆನೂ ಸೇವೆ ಮಾಡಿರೋದ್ರಿಂದನೇ ಯು ಆರ್ ರೆಕಗ್ನೈಸ್ಡ್. ಅಂಡ್ ಸ್ಪೆಷಲಿ ಯು ಆರ್ ಆನ್ ದಿ ಹಾಟ್ ಸೀಟ್ ಟುಡೇ ವಿತ್ ಮೀ. ಆಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಏನಿಲ್ಲ ಸರ್. ನಮ್ಗೆ ಈ ತರ ಸಾಧಕರೇ ಬೇಕು ಅಂತಾನೆ ನಾವು ಹುಡುಕಿ ಅವ್ರನ್ನ ಇಂಟರ್ವ್ಯೂ ಬೆಳಕಿಗೆ ತರೋಣ ಅನ್ನೋ ಉದ್ದೇಶದಿಂದಾನೇ ಜಮ್ ವಾಹಿನಿ ಅವ್ರು ಮಾಡ್ತಾ ಇರೋ ಕೆಲಸ. ಸೊ ಇಷ್ಟೊತ್ತು ನಿಮ್ಮ ಇಂಟರ್ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸರ್. ಹಾಗೂ ನಮ್ಮ ಸಂಸ್ಥೆ ಜಮ್ ವಾಹಿನಿ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ ಕೊಡೋಕೆ ಇಷ್ಟಪಡ್ತೀನಿ. ಒಂದು ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು. ನನಗೆ ಜಮ್ ವಾಹಿನಿ ಕಡೆಯಿಂದ ನನ್ನನ್ನು ಇಲ್ಲಿಗೆ ಕರೆದು ಡಾಕ್ಟರ್ ಕರಾಟೆ ಶ್ರೀನಾಥ್ ಅಂತ ಬಹಳ ನನ್ನ ಕ್ಲೋಸ್ ಫ್ರೆಂಡು ಸಹ, ಆ್ಯಂಡ್ ಗೀತಾ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಈ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ಕೊನೆ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಜಮ್ ವಾಹಿನಿಯ ಇವತ್ತಿನ ದಿವಸ ವಿಶೇಷ ಅತಿಥಿಗಳು ತುಂಬಾನೇ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ತುಂಬಾನೇ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ AP ಶ್ರೀನಾಥ್ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಾಗೂ ನಮ್ಮ ವಾರ್ತಾ ಇಲಾಖೆಯಿಂದ ಶ್ರೀ ಪ್ರಸನ್ನ ಸರ್ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ರಾಜು ಸರ್ ಹಾಗೂ ಸುವರ್ಣ ಚಾನಲ್ ರಾಜು ಸರ್, ಅವ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ನಮ್ಮನ್ನ ಈ ಚಾನಲ್ನ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಪ್ರೋಗ್ರಾಮ್ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.